ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಮಾಗಡಿಯ ಶಾಸಕ ಬಾಲಕೃಷ್ಣ ಅವರಿಗೆ ಸಂಪುಟ ಸಚಿವದಿಂದ ಕೋಕ್. ಎಸ್ ವೀಕ್ಷಕರೇ, ಈ ವಿಷಯ ನಿಮ್ಗೆ ಯಾಕೆ ಹೇಳ್ತಾ ಇದೆ ಅಂತ ನಿಮ್ಗೆ ಗೊತ್ತು. ಡಿ ಕೆ ಶಿವಕುಮಾರ್ ಸರ್ಕಾರ ಬಂದ ದಿನದಿಂದ ಒಂದಲ್ಲ ಒಂದು ರಗಳೆಗಳು ನಡೀತಾನೆ ಇದೆ. ಯಾವ ಶಾಸಕರು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಆದ ಮೇಲಂತೂ ಕಾಂಗ್ರೆಸ್ಸಿನಲ್ಲಿ ಕೆಂಡ ಮುಚ್ಚಿದ ಬೂದಿಯಂತೆ ಕಿಡಿಕಾರ್ತಾ ಇದ್ದಾರೆ. ವೀಕ್ಷಕರೇ, ಯಾಕಪ್ಪ ಈ ವಿಷಯ ಇದೆ ಅಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಶಾಸಕರನ್ನಾಗಲಿ ಮತ್ತೆ ಸಚಿವರನ್ನಾಗಲಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡ್ಕೊ ಬಂದಿದ್ರು. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ಸಿನ ಮಾಸ್ ಲೀಡರ್ ಸಿದ್ದರಾಮಯ್ಯನವರು. ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 3 ತಿಂಗಳ ಆದ ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ ಹಳದು ತೂಗಿ ಕೊನೆಗೆ 19 ಸಚಿವರನ್ನ ನೇಮಕ ಮಾಡುತ್ತೆ. ಅದಾದ ಮೇಲೆ ಕಾಂಗ್ರೆಸ್ಸಿನಲ್ಲಿ ಕೆಲವು ಹಿರಿಯ ನಾಯಕರು ಮತ್ತೆ ಶಾಸಕರು ಕಾಂಗ್ರೆಸ್ಸಿನ ಹೈಕಮಾಂಡ್ ವಿರುದ್ಧ ತಿರುಗು ಬೀಳುತ್ತಾರೆ. ಅದರ ಜೊತೆಗೆ ಕಾಂಗ್ರೆಸ್ಸಿನಲ್ಲಿ ಮತ್ತೊಂದು ತಪ್ಪೇನಪ್ಪಾ ಅಂದರೆ, ಬಿಜೆಪಿಯಿಂದ ಬಂದಂತ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾಗಬಹುದು, ಬಿಜೆಪಿ ಮತ್ತೆ ಜೆಡಿಎಸ್ ಇಂದ ಬಂದಂತ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾಗಬಹುದು. ಇದು ಕಾಂಗ್ರೆಸ್ ಮಾಡಿಕೊಂಡಂತ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇದರೆಲ್ಲ ಜೊತೆಗೆ ಕೃಷ್ಣಪ್ಪನವ್ರನ್ನ ಮನೆ ಹೋಲಿಸಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ಕೃಷ್ಣಪ್ಪನವರು ಕಡ್ಡಿ ಮುರಿದಂಗೆ ಹೇಳಿ ಕಳಿಸ್ಬಿಟ್ರು. ನೀವೇನೇ ಮಾತಾಡೋದಿದ್ರು ಸಚಿವ ಸ್ಥಾನದ ಜೊತೆ ಬಂದು ನನ್ನ ಹತ್ರ ಮಾತಾಡಿ, ಇಲ್ಲ ನಿಮ್ಮ ನಿರ್ಧಾರ ನೀವು ತಕೊಳ್ಳಿ, ನಮ್ಮ ನಿರ್ಧಾರನ ನಾನು ತಕ್ಕೋತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡಿಗೆ ಕೃಷ್ಣಪ್ಪನವರು ಈ ಮಾತು ಹೇಳದ ಮೇಲೆ ಭಯ ಸ್ಟಾರ್ಟ್ ಆಗಿದೆ. ಏನಾದರೂ ಆಗಲಿ ಕೃಷ್ಣಪ್ಪ ಅವ್ರನ್ನ ಉಳಿಸ್ಕೊಳ್ಳೇಬೇಕು ಪಕ್ಷದಲ್ಲಿ ಅಂತ ಈಗ ಕೆಲವು ಸಚಿವರಿಗೆ ಕೋಕ್ ಕೊಡಲು ಮುಂದಾಗಿದ್ದಾರೆ. ಇನ್ನೊಂದು ಏನಪ್ಪ ವಿಪರ್ಯಾಸ ಅಂದ್ರೆ, ಕೆಲವರಿಗಂತೂ ಸಚಿವ ಸ್ಥಾನ ಅನೌನ್ಸ್ ಆಯ್ತು, ಆದ್ರೆ ಖಾತೆ ಯಾವುದು ಅಂತಾನೆ ಗೊತ್ತಿಲ್ಲದ ಟೈಮ್ನಲ್ಲೇ ಕೆಲವು ಸಚಿವರಿಂದ ರಾಜೀನಾಮೆ ಪಡೆಯಲು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಅದೇ ಮೊದಲದಾಗಿ ಹೆಸರು ಬರ್ತಿರೋದು ಏನಪ್ಪಾ ಅಂದ್ರೆ, ಮಾಗಡಿಯ ಶಾಸಕ ಎಸ್ ಸಿ ಬಾಲಕೃಷ್ಣ. ಎಸ್, ಯಾಕಪ್ಪ ಅಂದ್ರೆ ಇದೇ ಕೃಷ್ಣಪ್ಪನವ್ರ ಹತ್ರ ಮಾತಾಡೋದಕ್ಕೆ ಅಂತ ಎಸ್ ಸಿ ಬಾಲಕೃಷ್ಣ, ಜಮೀರ್ ಅಹಮದ್ ಖಾನ್ ಮತ್ತು ಕೆ ಬಿ ಕಾಂಗ್ರೆಸ್ಸಿನ ಕೆಲವು ನಾಯಕರು ಹೋಗಿದ್ರು. ಆದರೆ ಇದೇ ಬಾಲಕೃಷ್ಣಗಾಗ್ಬೋದು, ಜಮೀರ್ಗಾಗ್ಬೋದು, ಕೆಲವು ನಾಯಕರಿಗಾಗ್ಬೋದು ಕೃಷ್ಣಪ್ಪನವರು ಯಾವುದೇ ಉತ್ತರ ಕೊಡದೆ ಕಳಿಸಿದ್ರು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಹೋಗಿ ಮಾತಾಡಿದ್ರು. ಅವಾಗ ಡಿ ಕೆ ಶಿವಕುಮಾರ್ ಮತ್ತೆ ಸುರ್ಜೇವಾಲಾಗೆ ಖಡಕ್ ಆಗಿ ವಾರ್ನಿಂಗ್ ಮಾಡಿ ಕೃಷ್ಣಪ್ಪನವ್ರು ಕಳಿಸಿದ್ರು. ಇದೆಲ್ಲ ನೋಡಿದ ಮೇಲೆ ಈಗ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೆ ಬಂದು ನಿಂತಿದೆ. ಆದ್ರೆ ಸಚಿವ ಸ್ಥಾನ ಕೊಡೋದಕ್ಕೆ ಸೀಟ್ಗಳು ಇಲ್ಲ, ಅಂದ್ರೆ ಯಾವ ಪೋಸ್ಟ್ಗಳು ಖಾಲಿ ಇಲ್ಲ. ಕೊಟ್ಟಿರೋದ್ರಲ್ಲಿ ಒಂದು ರಾಜೀನಾಮೆ ಪಡೆದು ಕೊಡಿಸ್ಬೇಕು, ಇಲ್ಲ ಒಂದು ಸೀಟ್ ಖಾಲಿ ಇರೋದು ಅದು ಮಹಿಳಾ ಮೀಸಲಾತಿಗೆ ಇಟ್ಟಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ ಇದುವರೆಗೂ ಸಚಿವ ಸ್ಥಾನ ಕೊಡಕ್ಕಾಗಲಿಲ್ಲ. ಅಂದರೆ ಕಾಂಗ್ರೆಸ್ಸಿನಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡಲು ಹಿಂದೇಟ್ ಆಗ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಆದ್ರೆ ಒಂದು ಸೀಟ್ ಅಂತೂ ಬ್ಯಾಲೆನ್ಸ್ ಇದೆ, ಅದನ್ನ ಮಹಿಳೆಯರಿಗೆ ಕೊಡ್ತಾರೆ ಅನ್ನೋದು ಕನ್ಫರ್ಮ್. ಆದ್ರೆ ವೀಕ್ಷಕರೇ, ಬಾಲಕೃಷ್ಣ ಅವ್ರ ಬಗ್ಗೆ ಯಾಕಪ್ಪ ಇಷ್ಟೆಲ್ಲ ಹೇಳಬೇಕು ಅಂದ್ರೆ, ಬಾಲಕೃಷ್ಣ ಅವರು ನಾನು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವನಾಗಬೇಕು ಅಂತ ಕುಮಾರಸ್ವಾಮಿಯವರ ವಿರುದ್ಧ ಇಲ್ಲದ ಸಲ್ಲದ ಆರೋಪ ಮತ್ತೆ ಮಾತಿನ ಚಮಕ ನಡೆಸಿದ್ರು. ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಹತ್ರ ಆಗ್ಬೇಕು ಅಂದ್ರೆ ಕುಮಾರಸ್ವಾಮಿ ವಿರುದ್ಧ ಮಾತಾಡಬೇಕು ಅಂತ ತುಂಬಾ ರಾಜಕೀಯವಾಗಿ ಪಳಗಿದ್ದಂತ ಬಾಲಕೃಷ್ಣ ಅವರಿಗೆ ಗೊತ್ತಿತ್ತು. ಅದಕ್ಕೆ ಕುಮಾರಸ್ವಾಮಿ ವಿರುದ್ಧ JDS ವಿರುದ್ಧ ತುಂಬಾ ಮಾತಾಡಿದ್ರು. ಆಗೋ ಈಗೋ ಕುಮಾರಸ್ವಾಮಿ ಅವರಿಗೆ ಬೈದಿದ್ದಕ್ಕೋ ಏನೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ಗೆ ಹತ್ರ ಆಗಿ ಡಿ ಕೆ ಶಿವಕುಮಾರ ಪ್ರೀತಿನ ಸಂಪಾದನೆ ಮಾಡಿ ಕೊನೆಗೆ ಹಂಗೋ ಹಿಂಗೋ ಸಚಿವ ಸ್ಥಾನನ ತೆಗೆದುಕೊಂಡಿದ್ರು. ಆದ್ರೆ ಅವರಿಗೆ ಸಚಿವ ಸ್ಥಾನ ಕೊಡುವುದು ಡೌಟು. ಎಸ್, ಯಾಕಪ್ಪ ಅಂದ್ರೆ ಒಕ್ಕಲಿಗ ಸಮುದಾಯದ
ವಿಜಯನಗರದ ಶಾಸಕರಾದಂಥ ಕೃಷ್ಣಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಈಗ ಒಕ್ಕಲಿಗ ಸಮುದಾಯದಲ್ಲಿ 6 7 ಸೀಟು ಸಚಿವ ಸ್ಥಾನ ಕೊಟ್ಟಿದ್ರೆ ಅದರಲ್ಲಿ ಯಾರ್ದಾರು ಒಂದು ರಾಜೀನಾಮೆ ಕೊಡಬೇಕಾಗಿದೆ. ಅದು ಈಗ ಬಾಲಕೃಷ್ಣ ಅವರ ಬುಡುಗ್ ಬಂದು ನಿಂತಿದೆ. ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ನಾನು ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ. ಬಟ್ ಅದು ತುಂಬ ಖುಷಿಯಿಂದ ಹೇಳ್ತಾ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಯಾಕೆ ಅಂದರೆ ಫಸ್ಟ್ ಟೈಮ್ 5 ಸತಿ MLA ಆದಂಥವ್ರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿದಾಗ, ಅದು ಯಾವುದೇ ಪಕ್ಷದಲ್ಲಿ ಗೆದ್ದಿರ್ಬೋದು, ಅವರು BJP ಗೆದ್ದಿರ್ಬೋದು, JDS ಗೆದ್ದಿರ್ಬೋದು, ಕಾಂಗ್ರೆಸ್ ಗೆದ್ದಿರ್ಬೋದು, ಆದರೆ 5 ಸಲ MLA ಅನ್ನೋ ಒಂದು ಇದಿದೆ. ಬಟ್ ಅವರು ಏನೂ ಮಾಡೋಕ್ಕಾಗಲ್ಲ, ಹೈಕಮಾಂಡ್ ಹೇಳ್ದಂಗೆ ಕೊಡಬೇಕು. ಆದರೆ ಕೆಲವು ಜನ ಹೇಳೋ ರೀತಿ ಬಾಲಕೃಷ್ಣ ಅವರಿಗೆ ರೈತರ ಶಾಪ ತಟ್ಟದ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಪ್ಪ ಅಂದರೆ ರೈತರ ಕಣ್ಣಲ್ಲಿ ನೀರಾಕಿಸಿ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದ ಬಾಲಕೃಷ್ಣ ಅವರಿಗೆ ಯಾವ ಪೋಸ್ಟ್ ಅಂದರೆ ಯಾವ ಮಂತ್ರಿಗಿರಿ ಅನ್ನುವ ಇದೇ ಗೊತ್ತಿಲ್ಲದ ಟೈಮಲ್ಲೇ ರಾಜೀನಾಮೆ ಕೊಡುವ ಪ್ರಸಂಗ ಬರುತ್ತೆ ಅಂದರೆ ಬಿಡದಿ ರೈತರ ಶಾಪ ತಟ್ಟುತ್ತಾ ಅನ್ನುವ ಒಂದು ಪ್ರಶ್ನೆಯೂ ಸಹ ಕಾಡುತ್ತೆ. ವೀಕ್ಷಕರೇ, ಬಾಲಕೃಷ್ಣ ಅವರು ರಾಜೀನಾಮೆ ಕೊಡಬೇಕಾ, ಇಲ್ಲ ಹೈಕಮಾಂಡ್ ಮತ್ತು DK ಶಿವಕುಮಾರ್ನ ಮನವೊಲಿಸಿ ಮುಂದುವರಿಬೇಕಾ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.